ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡಿ ತೋರಿಸಿರೋ ರೆಸಿಪಿ ಬ್ರೆಡ್ ದೋಸೆ ಅಂತ. ಬ್ರೆಡ್ ದೋಸೆಗೆ ನಾನು 1 ಲೋಟ ಅಕ್ಕಿಯನ್ನು ನೆನೆಕಿದ್ದೀನಿ. ಅದ್ರ ಜೊತೆಗೆ ಮೆಂತ್ಯ ಕೂಡ ಹಾಕಿದ್ದೀನಿ. ಇದನ್ನು 3 ಅವರ್ಸ್ ನೆನೆಸಿದ್ದೀನಿ. ನಾವು ಉದ್ದಿನಬೇಳೆ ಹಾಕಲ್ಲ, ಇದಕ್ಕೆ ಉದ್ದಿನಬೇಳೆ ಹಾಕಿದಂಗೆ ನಾನು ಬ್ರೆಡ್ ದೋಸೆ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ, ಮೆಂತ್ಯ, 1 ಸ್ಪೂನ್ ಮೆಂತ್ಯ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಪುರಿ, ಮಂಡಕ್ಕಿ ಅಂತ ನಾವು ನಮ್ಮ ಕಡೆ ಮಂಡಕ್ಕಿ ಅಂತ ಕರಿತೀವಿ. ಈ ಮಂಡಕ್ಕಿಯನ್ನು 1 ಬೌಲ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ನಾನು ಮಿಕ್ಸಿ ಮಾಡಿ ಸಣ್ಣಗೆ ನುಣ್ಣಗೆ ಮಾಡಿ ರಾತ್ರಿಯೇ ನಾನು ಇದನ್ನು ರುಬ್ಬಿಟ್ಕೋತೀನಿ, ಮಿಕ್ಸಿಯಲ್ಲಿ ರುಬ್ಬಿಟ್ಕೋತೀನಿ. ನೆಕ್ಸ್ಟ್ ಡೇ ನಾನು ಬ್ರೆಡ್ ದೋಸೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬ್ರೆಡ್ ದೋಸೆ ಮಾಡೋದು ನಾನು ಹೇಳ್ತಾ ಇದ್ದೆ. ನಿನ್ನೆ ಅಕ್ಕಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೆ, ಅದು ಕಡಲೆಪುರಿ ಹಾಕಿದ್ದೆ, ಮಂಡಕ್ಕಿ ಹಾಕಿದ್ದೆ. ಹಾಗಾಗಿ ಉದ್ದಿನಬೇಳೆ ಹಾಕಿದಂಗೆ ಇಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ ಹಿಟ್ಟು. ಇದನ್ನು ಬ್ರೆಡ್ ದೋಸೆ ಹಾಕೋಣ. ನಾನು ಹಂಚಿಟ್ಟಿದ್ದೀನಿ. ಹಂಚು ಕಾದಿದೆ, ಎಣ್ಣೆ ಸವರೋಣ. ಉದ್ದಿನಬೇಳೆ ಹಾಕಿದರೆ ಅದು ಉಬ್ಬುತ್ತೆ. ಇದು ಉದ್ದಿನಬೇಳೆ ಹಾಕ್ತಿದ್ದಂಗೆ ನಾನು ಮಾಡ್ತಾ ಇರೋದು. ಇದನ್ನ ಬ್ರೆಡ್ ದೋಸೆ ಅಲ್ವಾ, ಚಿಕ್ಕದಾಗೇ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಣ ಮೇಲ್ಗಡೆ. ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿ ನಾವು ಬ್ರೆಡ್ ದೋಸೆಯನ್ನು ಮಾಡ್ಕೋಬೋದು. ಡಿಫ್ರೆಂಟಾಗಿ ಮಾಡಿದ್ವಿ ಅಂದರೆ ಮಕ್ಕಳಿಗೆ ಕೂಡ ಟೇಸ್ಟ್ ಅನಿಸುತ್ತೆ, ತಿಂತಾರೆ. ಹಾಗಾಗಿ ಉದ್ದಿನಬೇಳೆ ಹಾಕಿದ್ರೆ ಒಂದು ಮಾಡೋಣ ಅಂತ ನಾನು ಇವತ್ತು ಮಾಡಿ ತೋರಿಸಿದ್ದೆ. ಇದಿಷ್ಟು ಡ್ರೈ ಆಗಲಿ. ಡ್ರೈ ಆದಮೇಲೆ ನಾವು ಹೊಳ್ಳಿಸಿ ಹಾಕ್ಬಿಡೋಣ ದೋಸೆನ. ಈ ರೀತಿಯಾಗಿ ನೀವು ಮನೆಯಲ್ಲಿ ಡಿಫ್ರೆಂಟಾಗಿ ದೋಸೆ ಮಾಡ್ಕೋಬೇಕಂದಾಗ ಇದು ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಕೂಡ ಇರುತ್ತೆ ಇದು. ನೋಡಿ ಸ್ಮೂತಾಗಿರುತ್ತೆ, ಬ್ರೆಡ್ ಹಂಗೆ ಸ್ಮೂತಾಗಿರುತ್ತೆ. ನೋಡಿದರೆ ಈ ರೀತಿಯಾಗಿ ಸರ್ವ್ ಮಾಡೋಣ. ಮೇಲೆ ಅಥವಾ ಎಣ್ಣೆ ಅಥವಾ ತುಪ್ಪನ ಸ್ವಲ್ಪ ಹಾಕೋಣ. ತುಪ್ಪ ಹಾಕಿ ಕೂಡ ಟೇಸ್ಟಾಗಿ ಬರುತ್ತೆ. ಬರೀ ಒಂದೇ ರೀತಿಯ ದೋಸೆ ತಿನ್ನೋಕ್ಕಿಂತ ಡಿಫ್ರೆಂಟಾಗಿ ದೋಸೆಯನ್ನು ತಿಂದ್ಕೊಂಡ್ರೆ ಮಕ್ಕಳಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ. ಹಾಗಾಗಿ ಈ ರೆಸಿಪಿಯನ್ನು ಇವತ್ತು ಮಾಡಿ ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಉದ್ದಿನಬೇಳೆನೇ ಬೇಕು ಅಂತೇನಿಲ್ಲ. ನಾವು ಈ ರೀತಿಯಾಗಿ ಬ್ರೆಡ್ ದೋಸೆಯನ್ನು ಮಾಡ್ಕೊಂಡು ತಿನ್ಬೋದು ಮನೇಲಿ ಡಿಫ್ರೆಂಟಾಗಿ. ಉದ್ದಿನಬೇಳೆ ಇಲ್ಲಾರ ನಾವು ದೋಸೆಗೆ ಹಾಕೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಉದ್ದಿನಬೇಳೆ ಇಲ್ದಂಗೆ ನಾವು ಬ್ರೆಡ್ ದೋಸೆಯನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ರೆಸಿಪಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದು ನೀವು ಒಂದ್ಸರಿ ಮಾಡಿ ನೋಡಿರಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.